ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಕೆಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ನಲ್ಲಿ ಫುಲ್ ಸ್ಕ್ರೀನ್ ಎಡಿಟನ್ನು ಯಾವ ರೀತಿ ಮಾಡ್ತಾರೆ, ಹಾಗೆ ಟ್ರೆಂಡಿಂಗ್ ವಾಟ್ಸಪ್ ಸ್ಟೇಟಸನ್ನು ಯಾವ ರೀತಿ ಮಾಡ್ತಾರೆ ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ ಐಕನ್ ಮೇಲೆ ಸಹ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈಗ ನೀವು ವಾಟ್ಸಪ್ ಟ್ರೆಂಡಿಂಗ್ ಸ್ಟೇಟಸನ್ನು ಮಾಡಬೇಕಾದ್ರೆ ನಿಮಗೆ ಒಂದಿಷ್ಟು ಅಪ್ಲಿಕೇಶನ್ಗಳ ಅವಶ್ಯಕತೆ ಇರುತ್ತೆ. ಆ ಅಪ್ಲಿಕೇಶನ್ನಲ್ಲಿ ನೀವು ಟಾಪ್ ಆಗಿ 3 ಅಪ್ಲಿಕೇಶನ್ಸ್ ನಿಮಗೆ ಬೇಕಾಗುತ್ತೆ. ಟ್ರೆಂಡಿಂಗ್ ವಾಟ್ಸಪ್ನ ಎಡಿಟ್ ಮಾಡಬೇಕಾದ್ರೆ ನಿಮಗೆ 3 ಅಪ್ಲಿಕೇಶನ್ಸ್ ಬೇಕಾಗಿರುತ್ತೆ. ಒಂದನೇ ಅಪ್ಲಿಕೇಶನ್ ಏನಪ್ಪ ಅಂತಂತಂದರೆ, ನಿಮಗೆ ಒಂದು ಅಲೈಟ್ ಮೋಷನ್ ಎಂಬ ಒಂದು ಎಡಿಟಿಂಗ್ ಆ್ಯಪು ಬೇಕಾಗುತ್ತೆ. ಇದು ಪ್ಲೇಸ್ಟೋರ್ನಲ್ಲಿ ಫ್ರೀಯಾಗಿ ಸಿಗುತ್ತೆ. ಬಟ್ ಪ್ಲೇಸ್ಟೋರ್ನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ವಾಟರ್ ಮಾರ್ಕ್ ಇರುತ್ತೆ, ಅಲೈಟ್ ಮೋಷನ್ ಅಂತ ವಾಟರ್ ಮಾರ್ಕ್ ಹಾಕೊಂಡಿರುತ್ತೆ. ಬಟ್ ನಿಮಗೆ ವಾಟರ್ ಮಾರ್ಕ್ ಬೇಡ ಅಂತಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಅದರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ದು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಸಹ ನೀವು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ ನಿಮಗೆ. ಅದೇನಪ್ಪ ಅಂತಂದರೆ ಮಿನಿ ಅಂತಂತೇಳಿ. ಮಿನಿ ಈ ಆ್ಯಪ್ ಯಾಕೆ ಬೇಕಪ್ಪ ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಆಗಿ ನೀವು ಒಂದು ಎಡಿಟನ್ನು ಮಾಡ್ತಿರ್ತೀರ. ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಫೇಸ್, ನೀವು ಎಡಿಟ್ ಮಾಡ್ತಕ್ಕಂಥ ಫೋಟೋ ಫೇಸ್ ಸ್ವಲ್ಪ ಬ್ಲರ್ ಆಗಿದೆ, ಸ್ವಲ್ಪ ನಿಮಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಬೇಕು. ಸೊ ಅದಕ್ಕಾಗಿ ಆ ಫೋಟೋನ ಇದರಲ್ಲಿ ಇನ್ಬಿಲ್ಟ್ ಆಗಿ ಅಪ್ಲೋಡ್ ಮಾಡಿದರೆ ಅದು ಕರೆಕ್ಷನ್ ಆಗಿ ಸ್ವಲ್ಪ ಸಾಫ್ಟ್ನೆಸ್ ಆಗಿ ಸ್ವಲ್ಪ ಎಚ್ ಡಿ ಫೋಟೋ ಆಗಿ ಬರುತ್ತೆ. ಅದನ್ನು ನೀವು ಶೇವ್ ಮಾಡ್ಕೊಂಡ್ರೆ ಆಮೇಲೆ ಅಲೈಟ್ ಮೋಷನಲ್ಲಿ ತೊಗೊಂಬಂದು ಅದನ್ನು ಎಡಿಟನ್ನು ಮಾಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ ನಿಮಗೆ. ಅದೇನಪ್ಪ ಅಂತಂತಂದರೆ ಕಾಂಪ್ರೆಸ್, ಅಂದರೆ ವಿಡಿಯೋ ಪಾಂಡ ಕಾಂಪ್ರೆಸ್ ಅಂತ ಇದೆಯಲ್ಲ, ಆ ಅಪ್ಲಿಕೇಶನ್ ಬೇಕಾಗುತ್ತೆ. ಅದು ಫ್ರೀಯಾಗಿ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಹಾಗೆ ಮಿನಿನೂ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಅಲೈಟ್ ಮೋಷನು ಪ್ಲೇಸ್ಟೋರ್, 3 ಅಪ್ಲಿಕೇಶನ್ ಪ್ಲೇಸ್ಟೋರ್ ಸಿಗುತ್ತೆ. ಬಟ್ ಅಲೈಟ್ ಮೋಷನ್ನು ಅದರ ವಿತೌಟ್ ಮಾರ್ಕ್ ವಾಟರ್ ಮಾರ್ಕ್ ಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಹಾಗೆ ಇದು ಪಾಂಡ ಕಾಂಪ್ರೆಸ್ ಆ್ಯಪ್ ಯಾಕೆ ಬೇಕಪ್ಪ ಅಂತಂತಂದರೆ, ಮೊದಲನೇದಾಗಿ ನೀವು ಈಗ ಮಿನಿಯಲ್ಲಿ ಫೋಟೋನ ಕ್ಲಿಯರ್ ಮಾಡಿಕೊಂಡು HD ಮಾಡಿಕೊಂಡು ಅಲೈಟ್ ಮೋಷನಲ್ಲಿ ನೀವು ಸಾಂಗನ್ನು ಕುಂದಿರಿಸಿ ಎಡಿಟನ್ನು ಮಾಡಿರ್ತೀರ. ಸೊ ಇದಾದ ನಂತರ ಈಗ ನೀವು ಎಡಿಟ್ ಮಾಡ್ಕೊಂಡಂಥ ವಿಡಿಯೋ ಅದು ನಿಮಗೆ 40ರಿಂದ 50 MB ಇಲ್ಲ ಅಂದರೆ 38 MB, ಸ್ವಲ್ಪ MB ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಅದನ್ನು ನೀವು ಕಾಂಪ್ರೆಸ್ ಮಾಡಿದರೆ ಅದು MB ಎಲ್ಲಿಗೆ ಬರುತ್ತಪ್ಪ ಅಂತಂದರೆ 10 ಇಲ್ಲ ಅಂದರೆ 11 ಕಾಂಪ್ರೆಸ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ನೀವು ಯಾರಿಗಾದರೂ ಶೇರ್ ಮಾಡಿದರೆ ಟೆಲಿಗ್ರಾಮ್ನಲ್ಲಿ ಹಾಕಿದರೆ ಸ್ವಲ್ಪ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾಯಿದೆ ಹೊರಗಡೆಯಿಂದ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈಗಿದೆ. ನೆಕ್ಸ್ಟಲ್ಲಿ ನಾನು ನಿಮಗೆ ಅಲೈಟ್ ಮೋಷನಲ್ಲಿ ಹೇಗೆ ಫುಲ್ ಸ್ಕ್ರೀನನ್ನು ಎಡಿಟ್ ಮಾಡ್ತಾರೆ, ಹೇಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಒಂದೊಂದು ವಿಡಿಯೋನ ಮಾಡಿಕೊಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ನಿಮಗೆ ಫುಲ್ ಎಡಿಟಿಂಗ್ ಬಗ್ಗೆ ಫುಲ್ ನಾಲೆಜ್ ಬೇಕಪ್ಪ ಅಂತಂತಂದರೆ, ನೆಕ್ಸ್ಟ್ ನಿಮಗೆ ವಾಟ್ಸಪ್ ಟ್ರೆಂಡಿಂಗ್ ಸ್ಟೇಟಸನ್ನು ನೀವು ವಾಟ್ಸಪ್ಗೆ ಹಾಕಬೇಕಪ್ಪ ಅಂತಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಕೆಳಗಡೆ, ಶಿವರಾಜ್ ಕೆಟೆಕ್ ಅಂತ. ಅದಕ್ಕೆ ನೀವು ಜಾಯ್ನ್ ಆಗಿ ಅಲ್ಲಿ ನಾನು ವಿಡಿಯೋಗಳನ್ನು ಎಡಿಟ್ ಮಾಡಿ ಬಿಡ್ತಾ ಇರ್ತೀನಿ. ನೆಕ್ಸ್ಟ್ ನಾನು ಯೂಟ್ಯೂಬ್ನಲ್ಲಿ ಮಾಡ್ತಂಥ ವಿಡಿಯೋಸ್ಗಳ ಲಿಂಕನ್ನು ಸಹ ನಾನು ಅಲ್ಲಿ ಸಹ ಹಾಕ್ತಿರ್ತೀನಿ. ಸೊ ಅದಕ್ಕಾಗಿ ನೀವು ಜಾಯ್ನ್ ಆದರೆ ನಿಮಗೆ ಒಂದು ಬೆನಿಫಿಟ್ಸ್ ಸಿಗುತ್ತೆ, ಅಂದರೆ ಎಡಿಟಿಂಗ್ ಸಂಬಂಧಪಟ್ಟ ಒಂದು ಬೆನಿಫಿಟ್ಸ್ ಸಿಗುತ್ತೆ ಅಂತಂತೇಳಿ ನಾನು ಭಾವಿಸ್ತೀನಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಇಷ್ಟ ಆದರೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೇನು ಕೆಲವೇ 300 ಸಬ್ಸ್ಕ್ರೈಬ್ಗಳಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಗಳಾಗುತ್ತಾರೆ. 1000 ಸಬ್ಸ್ಕ್ರೈಬರ್ಗಳಾದರೆ ನಮಗೆ ಒಂದಿಷ್ಟು ಫೀಚರ್ಸ್ಗಳು ಸಿಗುತ್ತೆ. ಅಂದರೆ ಲೈವ್ಗೆ ಹೋಗ್ತಕ್ಕಂಥ ಫೀಚರ್ಸ್ ಸಿಗುತ್ತೆ. ಹಾಗೆ ಕಮ್ಯುನಿಟಿ ಪೋಸ್ಟ್ ಅಂತಂತೇಳಿ, ಅಂದರೆ ಕಮ್ಯುನಿಟಿ ಪೋಸ್ಟಪ್ಪ ಅಂತಂತಂದರೆ ಈಗ ಫೇಸ್ಬುಕ್ಕಲ್ಲಿ ಪೋಸ್ಟನ್ನು ಮಾಡ್ತೀವಿ ನಾವು, ಆ ರೀತಿ ಒಂದು ಪೋಸ್ಟನ್ನು ನಮಗೆ ಕೊಡ್ತಾರೆ ಸ್ನೇಹಿತರೆ. ಹಾಗೆ ನೀವು 1000 ಸಬ್ಸ್ಕ್ರೈಬರನ್ನು ನೀವು ಕಂಪ್ಲೀಟ್ ಮಾಡಿದರೆ ನಮಗೆ ಮಾನಿಟೈಸೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.